ಇವತ್ತು ಈ ಒಂದು ನಮ್ಮ ಕಾಂಗ್ರೆಸ್ಸಿಗೆ ಈ ಸಮಯವನ್ನು ಸರಿಯಾಗಿ ಉಪಯೋಗ ಮಾಡೋಕ್ಕೆ ಬರ್ತಾಯಿಲ್ಲ ಅಂತ ಅನಿಸ್ತಕ್ಕಂಥದ್ದು. ಅದೇನೋ ಆಗಲಿ, ಈಗ ಮಾತ್ರ JDSಗೆ ಮಾತ್ರ ಭಾಳ ಪರೀಕ್ಷಾ ಕಾಲ. ಯಾಕಂದರೆ ಅಲ್ಲೋದು ಬಂದು ಎಲ್ಲೇ ಬಿದ್ದಂಗಾಗಿ ಬಿಡ್ತಿರೋ ಬಾಳೆ ಏನೋ ಇಲ್ಲೇ ಇದ್ದು ಸ್ವತಂತ್ರ ಇದ್ದೀರಪ್ಪ ಅಂದ್ರೆ ಒಂದು 10-15 ಸೀಟಲ್ಲಿ ಕಾಂಪಿಟೇಷನ್ ಮಾಡೋ ಸಾಧ್ಯತೆ. ಉತ್ತರದಲ್ಲೂ ಸ್ವಲ್ಪ ಹೆಸರು ಚಲೋದವು, ರಾಯಚೂರು ಭಾಗದಲ್ಲೇ, ಗುಲ್ಬರ್ಗ ಏರಿಯಾದಲ್ಲೇ ಹೆಸರು ಚಲೋದ ನಮ್ಮ JDS. ಮತ್ತು ಉಳಿದ ಸೌತ್ದಲ್ಲಿ ಸಾಕಷ್ಟು ಹೆಸರು ಅದ. ಇಂಥ ಸಂದರ್ಭದಲ್ಲೇ ಇವತ್ತು ಅವ್ರ ಜೊತೆ BJP ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ದ ಒಂದು ಐತಿಹಾಸಿಕ ತಪ್ಪು ಅಂತ ನಾವು ಕೇಳಬೇಕಾಗ್ಯದ. ಯಾಕೆಪ್ಪ ಅಂದ್ರೆ ಇತಿಹಾಸ ಇದು ಆಗದಿದ್ದ ಅವರಿಂದ ಆ ಇತಿಹಾಸ ಏನಪ್ಪ ಅಂತಂದ್ರೆ ನಾಳೆ ಬರೆದಿಡುವಂಗೆ ಆಗಬಾರ್ದು. ಇಲ್ಲಪ್ಪ ನಾವು ತಪ್ಪು ಮಾಡಿದ್ವಿ ಹಿಂಗೆ ಆಯ್ತು ಅಂತ. ಅದೇನೂ ಆಗಲಿ, ಈಗ ಮಾತ್ರ ಈ ಒಂದು ನಮ್ಮ JDS ಇದ್ದಿದ್ದು ಎಲ್ಲೋ ಬಂದು ಸಿಕ್ಕೊಳ್ಳೋಂಗಾಗ್ಯದ. ಈಗ ಇದರಿಂದ ಹೊರಗೆ ಬರೋದು ಹೆಂಗಪ್ಪ ಅವ್ರಿಗೂ ಚಿಂತೆ ಆಗಿದೆ, ಅವ್ರಿಗೂ ತಿಳಿತಾ ಇಲ್ಲ ಏನು ಮಾಡ್ಬೇಕಂತೇಳಿ. BJP ಜೊತೆ ಮುಂದುವರೆದ್ರೆ ಇನ್ನು 2 ಕೊಡೋರೇನೋ 3 ಕೊಡೋ ಸಾಧ್ಯತೆ ಇಲ್ಲ. ಹೊರಗೆ ಬಂದ್ರೆ ನಂಬಿಕೆ ಯಾರ ಮೇಲಿಲ್ಲ. ಈಗ ಎಷ್ಟೋ ಜನ ಈ MLA ಜಿಗಿದು ಹೊರಟಾರ್ರಿ. JDS ಕೆಟ್ಟ ಟೈಮ್ ಅಂದ್ರೆ 3-4 ಜನ ನಮ್ಮ DK ಶಿವಕುಮಾರ್ ಅದಕ್ಕೆ ಮೇಲೆ ನಿಂತಿದ್ದಾರೆ. ಒಟ್ಟು ಹೊಡೆದು ಕಟ್ ಮಾಡಿ JDSನ್ನು ಪೀಸ್ ಮಾಡೋ ಅಂತ ಲೆಕ್ಕಕ್ಕೆ ಬಂದಿದ್ದಾರೆ. ಅದೇ ಕೆಲಸವನ್ನು ನಮ್ಮ ಇದು BJPನೂ ಮಾಡ್ಲಿಕ್ಕೆ ಸೂಕ್ಷ್ಮವಾಗಿ. ಅಂದ್ರೆ ಇವರೆಲ್ಲರೂ ತೆಕ್ಕಾಡಿದಾಗ ನಮ್ಮ JDS ಇದ್ದಿದ್ದು ಇತಿಹಾಸ ಪುಟ ಸೇರ್ತದೇನೋ ಅನ್ನುವಂಥದ್ದು. ಅಂದರೆ ಪಾಪ ಅವ್ರಿಗೆ ಹಾರ್ಟ್ ಸರ್ಜರಿ ಒಂದು ಕುಮಾರಸ್ವಾಮಿಗಳಿಗೆ, ಮತ್ತು ನಮ್ಮ ದೇವೇಗೌಡರಿಗೆ ವಯಸ್ಸಾಗ್ಯದ, ಮತ್ತು ಇನ್ನೊಬ್ಬ ನಾಯಕನಲ್ಲಿ ಬೆಳೆಸಲಿಲ್ಲ ನಮ್ಮ ದೇವೇಗೌಡರು. ಅವ್ರ ಮನೆಯವರು ಇರಲಿ, ರೇವಣ್ಣ ಆ ರೀತಿ ಯಾರು ಮಾಡಲಿಲ್ಲ. ಹೀಗಾಗಿ ಇವೆಲ್ಲ ಕಷ್ಟ ಇದ್ದಾವೆ. ಮತ್ತು ಹಾಸನದಲ್ಲೂ ಪ್ರಜ್ವಲ್ ರೇವಣ್ಣ ಟಿಕೆಟ್ ಕೊಡಬೇಡ್ರಿ ಅಂತ BJP ಹೇಳ್ತಾ ಇದ್ದಾರೆ. ಅಲ್ಲಿ ಅವ್ರ ಪಕ್ಷ ಯಾವ್ದು ಆರಿಸಿ ಬರ್ತದೆ, ಯಾವ್ದು ಕೊಡೋದು 2 ಕೊಡ್ತಾ ಇದ್ದಾರೆ. ಅದ್ರಾಗ ಒಂದು ಹಸ್ತಕ್ಷೇಪ. ಮತ್ತು ಮಂಡ್ಯಕ್ಕೆ ನೀವನಿಲ್ಲರಿ ಗೌಡ್ರ ನಮ್ಮ ಏನಪ್ಪ ಅಂತಂದ್ರೆ ಅಲ್ಲಿತ್ರ ನೀವು ಆರಿಸಿ ಬರ್ತೀರ ಅಂತೇಳಿ ನಮ್ಮ ಈ ಏನಪ್ಪ ಅಂತಂದ್ರೆ ಕುಮಾರಸ್ವಾಮಿಗಳು ಬೆಲೆ ಹತ್ತಿದ್ದಾರೆ BJPಗಳು. ಅಲ್ಲಿ ಅವ್ರು ಯಾರು ನಿಲ್ಲಿಸ್ರಿ ಯಾರು ಬಿಡಿ ಅವ್ರ ಜವಾಬ್ದಾರಿ ಅಲ್ಲ. ಅಂಥದ್ರಲ್ಲಿ ಪ್ರೀತಮ್ ಗೌಡನ್ನ ಅವ ತೆಲಿನವಾಗಿಬಿಟ್ಟಿದ್ದಾನೆ ಹಾಸನದಲ್ಲೇ ನಮ್ಮ ಪ್ರಜ್ವಲ್ ಅವ್ರಿಗೆ. ಹೀಗಾಗಿ ಇವತ್ತೇನಾಗಿದೆಪ್ಪ ನಮ್ಮ JDS ಸೆಕ್ಯುಲರ್ ಪದ ಬಿಟ್ಟಿದ್ದಕ್ಕಾಗಿ ಎಷ್ಟು ತೊಂದರೆ ಅನುಭವಿಸ್ಲಿಕ್ಕತ್ತದಪ್ಪ ಅಂತಂದ್ರೆ ಸಾಕಷ್ಟು ಜನ ಸೆಕ್ಯುಲರ್ ಅನ್ನೋಂಥ ಜನ ಅವ್ರನ್ನ ದೂರ ಸರಿದ್ರು. ಮತ್ತು ಉಳಿದ ಪಕ್ಷಗಳು ಇವ್ರನ್ನಾಗಿ ಬೆಳೆಸ್ತಾರೆ ಅವರು ಇದನ್ನು ಕಟ್ ಮಾಡೋದಿಲ್ಲ ಇದ್ದಾರೆ. ತೊಡಗಿಸ ನಮ್ಮಲ್ಲಿ JDS ಇತ್ತು ಅನ್ನೋದು ಸಹಿತ ಎಲ್ಲಿ ಮರೆಯಾಗಿ ಹೋಗ್ತದೆ ಆಂಬಲ ಅಂತ. ಯಾಕಂದರೆ ಒಂದು ವಿರೋಧ ಪಕ್ಷ ಇರಬೇಕು ರೀ ಯಾವ ಕಾಲಕ್ಕಾದ್ರು. ತಪ್ಪು ಸರಿ ನಂತರದ ಮಾತು. ಸರ್ಕಾರ ತಪ್ಪು ಹೇಳೋಂಥ ಒಂದು ವಿರೋಧ ಪಕ್ಷ ಬೇಕು. ವಿರೋಧ ಪಕ್ಷ ಇದ್ದಾಗ ಡೆಮೋಕ್ರಸಿ ಉಳಿಯುವಂಥದ್ದು. ನಾನು ಇಲ್ಲಿ HD ಕುಮಾರಸ್ವಾಮಿ ಅವ್ರು ಬೇಕು ಇವತ್ತು. ಯಾಕಂದ್ರೆ ಅವ್ರಿಗೆ ಆರಂಭದಲ್ಲಿ ಉಳಿದ್ರು ಯಾವ ರೀತಿ ಪ್ರಭಾವಿಯಾಗಿ ಆಡಳಿತಾರೂಢ ಪಕ್ಷದಲ್ಲಿ ಅಟ್ಯಾಕ್ ಮಾಡ್ತಾಯಿದ್ರು ಅನ್ನೋದನ್ನು. ಅಟ್ಯಾಕ್ ಮಾಡೋದು ಅಷ್ಟೇ ಅಲ್ಲ, ಅವರು ನಮ್ಮ ಪೆನ್ಡ್ರೈವ್ ತೊಗೊಂಬಂದಿದ್ರಾಗ ನಿಮ್ದು ಐತ್ರಿ ನಿಮ್ದು ಇದ್ರಾಗ ಐತಿ ತೋರಿಸಿದ್ರು. ಪೆನ್ಡ್ರೈವ್ ತೋರಿಸಿದ್ರು, ಮತ್ತೆ ಮಾಡಿದ್ರು, ಜೋರು ಹವಾಡಿಸಿದ್ರು. ಅದೇ ಸಮಯದಲ್ಲೇ ಕಾಂಗ್ರೆಸ್ ಕಾಂಗ್ರೆಸ್ನ ಮನೆ ಕಳಿಸ್ತಾ ಇದ್ದಾರದು ಏನೇನು ಹವಾ ಮಾಡಿದರು. ಅದು ನಂತರ ಟುಸ್ ಆತ ಮತ್ತು ಬೇರೆ. ಅದಕ್ಕೆ JDS ಇದ್ದಿದ್ದು ಇವತ್ತು ತನ್ನ ಉಳಿವಿಗಾಗಿ, ತನ್ನ ಅಳಿವಿನ ಹಂಚಿಗೆ ಬಂದಿರ್ತದೆ ಉಳಿವಿಗಾಗಿ ಭಾಳಷ್ಟು ಪ್ರಯತ್ನ ಮಾಡಬೇಕಾಗಿದೆ, ಎಚ್ಚರಿಕೆ ಹೆಚ್ಚಿರಬೇಕಾಗಿದೆ. ಮತ್ತು 2 ಸೀಟೇ ಇರುತ್ತಪ್ಪ ಅಂದ್ರೆ ಸುಮ್ಮನೆ ಅದನ್ನು ಬಿಟ್ಟು ದೋಸ್ತಿ ಬಿಟ್ಟು ಇದರಿಂದ ಸ್ವಂತವಾಗಿ ನಿಲ್ಲುವಂಥ ಭಾಳ ಒಳ್ಳೆಯ ಕೆಲಸ JDSದ ದೃಷ್ಟಿಯಿಂದ. ಮತ್ತು ಈಗೆಲ್ಲ ಒಂದು ಒಳ್ಳೆಯ ಕೆಲಸ ಮಾಡಿದಿರಿ JDS ಅವರು. ಅದರ ಮರ್ಜ್ ಆಗಲಿಲ್ಲ BJPಯಲ್ಲೇ ಸ್ವತಂತ್ರ ಅಸ್ತಿತ್ವ ಇಟ್ಕೊಂಡಿದ್ರಿ. ಹೀಗಾಗಿ ಕಡೆಗೆ ಬರಲಿ ಬಿಡಲಿ ಸ್ವಂತ ನಿಲ್ಲಿಸಿ ಪ್ರಯತ್ನ ಮಾಡೋದು ಏನು ತಪ್ಪದ ಇಲ್ಲ. ನೀವು 2 ಸೀಟ್ ತೊಗೊಂಡು 2 ಸೀಟ್ ಮೇಲೆ ನೀವು ಸಮಾಧಾನ ಮಾಡ್ಕೊಂಡಿದ್ರಿ ಏನು ತಪ್ಪಿಲ್ಲ, ನಿಮ್ಗೆ ಬಿಟ್ಟಿದ್ದು. ಯಾಕಪ್ಪ ಅಂದ್ರೆ 2 ಸೀಟ್ ಲೆಕ್ಕಿ ಬರುವಂಥವನ್ನ ಅದರಾಗೂ ಮಂಡ್ಯದಲ್ಲಿ ಮೇಡಮ್ ಅವ್ರು ನಿಂತ್ರಂದ್ರೆ ತ್ರಾಸಾಗಿ ಆಗ್ತದೆ ನಿಮಗೆ ಮತ್ತು ಮೇಡಮ್ಗೆ. ಹೀಗಾಗಿ ಈ ಕಾಂಪಿಟೇಷನ್ ಹೇಳಿದ್ರೆ ಇದು ಭಾಳ ಕಷ್ಟದ. ಅದರಲ್ಲೂ JDSಗಿಂತ ಭಾಳ ಕಷ್ಟದಾಗಿಬಿಟ್ಟದು. ಏನು ಮಾಡಬೇಕು ಅನ್ನೋದು ತಿಳಿಲಾರದಂಥ ವಿಷಯ ಆಗ್ಯದ.